ವೆಲ್ಕಮ್ ಬ್ಯಾಕ್. ಸೊ ತುಂಬಾ ಜನ ಕೇಳ್ತಿರೋದು ಏನಂತಂದ್ರೆ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ, ನಮ್ಗೆ ಎಡಿಟಿಂಗ್ ಮಾಡೋದೆಲ್ಲ ಇದೆ. ಸೊ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ತಾ ಇದ್ವಿ. ಸೊ ಬೇಸಿಕಲಿ ಇವಾಗ ಕೆ ಅವರು ಕಾಯ್ತಿದ್ದು ಎನ್ಸಿ ಅವರ ರಿಸಲ್ಟ್ಸ್ಗೋಸ್ಕರ. ಸೊ ರಿಸಲ್ಟ್ಸ್ ರಿಲೀಸ್ ಆಯಿತು. ಸೊ ಇವಾಗ 19ನೇ ತಾರೀಕುವರೆಗೂ ಮೆಡಿಕಲ್ ಸ್ಟೂಡೆಂಟ್ಸಿಗೆ ಏನಿದೆ ಅಡ್ಮಿಷನ್ ಮಾಡ್ಕೊಳ್ಳೋಕೆ ಅವಕಾಶ ಕೊಟ್ಟಿದ್ದಾರೆ. ಸೊ ಅಲ್ಲಿವರೆಗೂ ನಿಮ್ದು ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಏನಿದೆ ಆ ಪ್ರೊಸೆಸ್ ಸ್ಟಾರ್ಟ್ ಆಗಲ್ಲ. ಸೊ ಆಗಸ್ಟ್ 19 ಆದಮೇಲೆ ಮೋಸ್ಟ್ ಪ್ರಾಬಬ್ಲಿ ಸ್ಟಾರ್ಟ್ ಆಗೋದು. ಸೊ ಆಬ್ವಿಯಸ್ಲಿ ಏನು ಹತ್ರ ಬಂತು ಆಗಸ್ಟ್ 19. ಸೊ ಆಗಸ್ಟ್ 19ಗೆ ನಿಮ್ಮ ಏನು ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಏನಿದೆಯೋ ಅದು ಸ್ಟಾರ್ಟ್ ಆಗೋ ಚಾನ್ಸಸ್ ತುಂಬಾ ಇದೆ. ಸೊ ಅಲ್ಲಿ ನಿಮಗೆ ಎಡಿಟ್ ಮಾಡೋಕ್ಕೆ ಆಪ್ಷನ್ ಕೊಡ್ತಾರೆ. ಎಡಿಟಲ್ಲಿ ನೀವು ಕಾಲೇಜಸ್ನ ಆ್ಯಡ್ ಮಾಡೋಕ್ಕಾಗಲ್ಲ, ಬಟ್ ರೀಆರ್ಡರ್ ಮಾಡ್ಬೋದು ಅಥವಾ ಡಿಲೀಟ್ ಮಾಡ್ಬೋದಾಗಿರುತ್ತೆ. ಸೊ ತುಂಬ ಜನ ಕೇಳ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿರೋದು. ಸೈಡಲ್ಲಿ ಏನಾದ್ರು ಸೈಡ್ ಅದ್ರ ಥರ ಮನಿ ಅರ್ನ್ ಮಾಡಬೇಕು ಅಂತ ತುಂಬ ಜನಕ್ಕೆ ಇರುತ್ತೆ. ಸೊ ಇಂಡಿಪೆಂಡೆಂಟ್ ಆಗಿರಬೇಕು ಅಂತ. ಸೊ ಅವರು ಏನಾರು ಇತ್ತು ಅಂತಂದರೆ ಅವರು ಕೂಡ ಕಮೆಂಟ್ ಸೆಕ್ಷನ್ ತಿಳಿಸ್ಕೊಡ್ಬೋದು. ಆ್ಯಂಡ್ ಈಗ KCET ಕೌನ್ಸಿಲಿಂಗ್ಗೆ ಸಂಬಂಧಪಟ್ಟಂತೆ ಮತ್ತೆ ಡೌಟ್ಸ್ ಇದ್ರು ಕೂಡ ಅದನ್ನು ಕೂಡ ಕಮೆಂಟ್ ಸೆಕ್ಷನ್ ತಿಳಿಸ್ಕೊಡಿ. ಸೊ ನಿಮ್ಮ ಕಮೆಂಟ್ಸ್ಗೋಸ್ಕರ ಐಲ್ ಬಿ ವೇಟಿಂಗ್. ಏನೇನು ಬರುತ್ತೋ ಅದ್ರ ಮೇಲೆ ಐಲ್ ಬಿ ಡೆಫಿನೆಟ್ಲಿ ಮೇಕಿಂಗ್ ಅ ವಿಡಿಯೋ ಆನ್ ಇಟ್. ಆ್ಯಂಡ್ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಬಗ್ಗೆ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಆಬ್ವಿಯಸ್ಲಿ ಸ್ವಲ್ಪ ದಿನದಲ್ಲಿ ಸ್ಟಾರ್ಟ್ ಆಗುತ್ತೆ. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾರು ಡೌಟ್ಸ್ ಇತ್ತು ಅಂತಂದರೆ